ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸ್ಪೆಷಲ್ ವಿಡಿಯೋ. ಇನ್ನು ಮುಂದೆ ಇದು ನನ್ನ ಚಾನಲ್ ಆಗಿರಲ್ಲ, ನಮ್ಮ ಚಾನಲ್ ಆಗಿರುತ್ತೆ. ಯಾಕಂದರೆ ಫೈನಲಿ ನನ್ನ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡೋ ಟೈಮ್ ಬಂತು. ಸೊ ವೆಲ್ಕಮ್ ಮಾಡೋಣ ನಮ್ಮ ಪ್ರೀತಿಯ ನಂದು. ನಮ್ದಾರೂನು ಹಾಗೆ ನೀ ನಂಗೆ ಎಲ್ಲವಾ, ಬೇರೆಲ್ಲೂ ಹೋಗಬೇಡ, ನೀ ನಂಗೆ ಎಲ್ಲವಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತು ಫೈನಲಿ ಈ ಸ್ಪೆಷಲ್ ವಿಡಿಯೋನ ನಾವು ಶೂಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಶೂಟ್ ಮಾಡೋ ಉದ್ದೇಶ ಏನಂದರೆ, ನಾವು ಫೈನಲಿ ನಮ್ಮ ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀವಿ. ಏನು ಸೀಕ್ರೆಟ್ ಸರ್? ಫೈನಲಿ ಮೇಕಿಂಗ್ ಇಟ್ ಅಫಿಷಿಯಲಿ. ಸೊ ನಾವು ನಮ್ಮ ರಿಲೇಶನ್ಶಿಪ್ನ ಒಂದು ಸ್ಟೆಪ್ ಫಾರ್ವರ್ಡ್ ತಗೋತಾ ಇದ್ದೀವಿ. ಕೊನೆಗೂ ನಿಮ್ಮ ಎಲ್ಲ ಗೆಸ್, ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಏನಿತ್ತು ನಿಮ್ಮ ಡೌಟ್ಸ್ ಪ್ರತಿಯೊಂದಕ್ಕೂ ಈ ವಿಡಿಯೋದಲ್ಲಿ ಆನ್ಸರ್ ಸಿಗ್ತಿದೆ. ತುಂಬ ಜನ ತುಂಬ ಕ್ವೆಶ್ಚನ್ ಮಾರ್ಕ್ಸ್ ನಮಗೆ ಪರ್ಸ್ನಲಿ ಮೆಸೇಜ್ ಮಾಡ್ತಾ ಇದ್ರು. ಸೊ ವಿ ಡಿಡ್ಂಟ್ ವಾಂಟ್ ಇನ್ನೂ ವೇಟ್ ಮಾಡೋದು ನಮ್ಗೆ ನಿಜವಾಗ್ಲೂ ಮಾಡಿಸೋದು ನಮ್ಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ವಿ ಥಾಟ್ ಆಫ್ ಶೂಟಿಂಗ್ ದಿಸ್ ವಿಡಿಯೋ ಸ್ಪೆಷಲಿ ಫಾರ್ ನಿಮ್ಗೆಲ್ರಿಗೂ. ಎಸ್. ಸೊ ಏನಪ್ಪ ವಿಷಯ ಅಂತಂದರೆ, ಫೈನಲಿ ನಮ್ಮ ಮದುವೆ ಫಿಕ್ಸ್ ಆಗಿದೆ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಸೊ ಇಷ್ಟು ದಿನ ಏನಕ್ಕಪ್ಪ ನಾವು ರಿವೀಲ್ ಮಾಡಿಲ್ಲ, ಏನಕ್ಕೆ ನಾವು ಫ್ರೆಂಡ್ಸ್ ಅಂತ ಬಿಟ್ಟು ಹೇಳ್ಕೊಂಡ್ ಬಂದ್ವಿ ಅಂತಂದ್ರೆ ದೇರ್ ಇಸ್ ಅ ಸ್ಟ್ರಾಂಗ್ ರೀಸನ್. ಸೊ ವಿ ಬಿಲೀವ್ ಇನ್ ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ಸ್ ಪರ್ಮನೆಂಟ್. ಸೊ ಅದಕ್ಕೋಸ್ಕರ ನಾವು ಯಾವ ಥರ ರಿವೀಲ್ ಮಾಡಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ನಮಗೆ ಈ ರಿಲೇಷನ್ಶಿಪ್ನ ರಿವೀಲ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಆ್ಯಸ್ ಅ ಫ್ರೆಂಡ್ಸ್. ಬಿಕಾಸ್ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 8 years ಆಯ್ತಾ? 8 years ಮೇಲಾಗಿದೆ. ದಿಸ್ ಇಸ್ ದ 9th year. 8 ಗೈಸ್ ವಿಲ್ ಮ್ಯಾಥ್ಸಲ್ಲಿ ಸ್ವಲ್ಪ ವೀಕು. ಸೊ 8 years ಕಂಪ್ಲೀಟ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ಆ ಫ್ರೆಂಡ್ಶಿಪ್ ಮೂಮೆಂಟ್ಸ್ಗಳು ಏನಿತ್ತು ಅದನ್ನೆಲ್ಲ ನಾವು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಲೈಕ್ ಫ್ಯಾಮಿಲಿ ರೀಸನ್ಸ್ ಆಗಿರ್ಬೋದು, ಯಾಕಂದರೆ ಒಂದು ಸ್ವಲ್ಪ ಪ್ರೈವಸಿ ಲೈಕ್ ರಿಲೇಟಿವ್ಸ್ಗಳೆಲ್ಲ ಏನಾದರೂ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಥರ ವ್ಲಾಗ್ಸ್ಗಳನ್ನ ಮಾಡೋಕ್ಕೆ ಹೋಗಿಲ್ಲ. ಆದ್ರೂ ನಾವು ಗೋವಾ ಸೀರೀಸ್ ಮಾಡಿದ್ವಿ. ಅದನ್ನು ಬಿಟ್ಟರೆ ಇವ್ರ ಜೊತೆ ಒಂದೆರಡು ವ್ಲಾಗ್ಗಳು ನಾವು ಮಾಡಿದ್ವಿ. ಬಟ್ ಅದನ್ನು ಸ್ವಲ್ಪ ದಿನ ಪ್ರೈವೇಟಾಗಿ ಇಟ್ಟಿದ್ದೆ. ಯಾಕಂದರೆ ಸಮ್ವೇರ್ ಲೈಕ್ ಆ ಸ್ಪೇಸ್ ಇದೆಯಲ್ಲ, ನಮ್ಮ ಫ್ಯಾಮಿಲಿಗಾಗಲಿ ನಮ್ಮ ರಿಲೇಟಿವ್ಸ್ಗಾಗಲಿ ಆ ಸ್ಪೇಸನ್ನು ಕೊಡಬೇಕಾಗಿತ್ತು, ಜೊತೆಗೆ ಒಂದು ಸ್ವಲ್ಪ ಪ್ರೈವೇಟಾಗಿ ಇಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ರಿವೀಲ್ ಮಾಡಿದ್ದಿಲ್ಲ. ಬಟ್ ಇನ್ನೇನು ಇವಾಗ ಟೈಮ್ ಬಂತಲ್ಲ, ಸೊ ಕೊನೆಗೂ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಒಂದು 4-5 ವ್ಲಾಗ್ಸ್ಗಳು ಫ್ರೆಂಡ್ಸ್ ಅಂತ ಹೇಳಿದ್ವಿ. ಪ್ರತಿಯೊಂದು ಮೂಮೆಂಟ್ಗೂ ನಾವು ವೇಟ್ ಮಾಡಬೇಕು. ರೈಟ್ ಟೈಮ್ ಬಂದಾಗಲೇ ನಾವು ಪ್ರತಿಯೊಂದು ಏನು ವಿಷಯನ ನಾವು ಹೇಳ್ಕೋಬೋದು. ಸೊ ಈ ವಿಡಿಯೋಗೆ ನಾವು ತುಂಬ ಟೈಮ್ ಕಾದ್ವಿ. ಲಿಟರಲಿ ಇಟ್ ವಾಸ್ ಅ ಮ್ಯಾನಿಫೆಸ್ಟೇಷನ್, ಯಾವತ್ತು ಈ ವಿಡಿಯೋ ಮಾಡ್ತೀವಿ ಅಂತ. ಆ್ಯಂಡ್ ಫೈನಲಿ ದ ಡೇ ಇಸ್ ಹಿಯರ್. ಸೊ ನಮ್ಮ ರಿಲೇಷನ್ಶಿಪ್ ಎಲ್ಲಿಂದ ಶುರು ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು? ನಮ್ಮ ರಿಲೇಷನ್ಶಿಪ್ 2018 ನವಂಬರಲ್ಲಿ ನಾವು ಒಂದು ಆಫೀಸ್ಗೆ ಜಾಯ್ನ್ ಆಗಿರ್ತೀವಿ. ಸೊ ನಂದು ಆಲ್ರೆಡಿ ಎಕ್ಸ್ಪೀರಿಯನ್ಸ್, ನಾನು ಪ್ರೀವಿಯಸ್ಲಿ 1-2 ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಳು ಅವಾಗ ಫ್ರೆಷರ್, ಹೌದು, ಅವಳಿಗೆ ಇದು ಫಸ್ಟ್ ಜಾಬು. ಸೊ ಅವಳು ಜಾಯ್ನ್ ಆಗಿರ್ತಾಳೆ, ನಾನು ಜಾಯ್ನ್ ಆಗಿರ್ತೀನಿ, ಇಬ್ಬರು ಒಂದೇ ಬ್ಯಾಚಲ್ಲಿ ಇರ್ತೀವಿ. ಸೊ ಅಲ್ಲಿಂದ ನಮ್ಮ ಭೇಟಿ ಶುರುವಾಗಿದ್ದು. ಆಮೇಲೆ ಯಾವಾಗ ನನ್ನನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ? ನೀನು ಇಷ್ಟಪಡೋದು ಸ್ಟಾರ್ಟ್ ಮಾಡಿದೆ, ನಾನಲ್ಲ. ಸೊ 2018 ವಿ ಮೆಟ್ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ 2-3 ಮಂತ್ಸಲ್ಲಿ ಲೈಕ್ ನಮ್ದು ಟ್ರೈನಿಂಗ್ ಪೀರಿಯಡ್ ಇತ್ತು. ದಟ್ ಈಸ್ ವೆನ್ ವಿ ಕೇಮ್ ಕ್ಲೋಸ್. ಲೈಕ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಲೈಕ್ ವಿ ಹ್ಯಾಡ್ 2 ಗ್ಯಾಂಗ್ ಆಫ್ ಪೀಪಲ್. ಸೊ ನಾನು ನನ್ನ ಸೆಟ್ ಆಫ್ ಫ್ರೆಂಡ್ಸ್ ಜೊತೆ ಇರ್ತಿದ್ದೆ, ನ್ಯೂ ಸೆಟ್ ಆಫ್ ಫ್ರೆಂಡ್ಸ್ ಜೊತೆ ಇರ್ತಿದ್ದ. ಸೊ ಹೀಗೆ ನಮ್ಮ ಪರಿಚಯ ಆಯಿತು. ಆ್ಯಂಡ್ ಪರಿಚಯ ಆಗಿಲ್ಲ ಗೈಸ್, ಆ್ಯಕ್ಚುಲಿ ಜಗಳ ಆಗಿದ್ದು. ಜಗಳ ಆಗಿದ್ದು, ಮೀಟ್ ಆಗ್ತಿದ್ದಂಗೆ ಫುಲ್ಲು ಒಂಥರ ಜಗಳ ಆಗೋಗಿತ್ತು. ಬಟ್ ಅದಾದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂತಂದರೆ, ನಮ್ಮ ಮಮ್ಮಿ ತೀರ್ಕೊಂಡ್ರು.
ಸೊ ಆ ಟೈಮಲ್ಲಿ ನಾನು ತುಂಬ ಡಿಪ್ರೆಷನಲ್ಲಿದ್ದೆ. ಸೊ ಆ ಟೈಮಲ್ಲಿ ನನ್ನನ್ನು ಆ ಡಿಪ್ರೆಷನಿಂದ ಆಚೆ ಕರ್ಕೊಂಬರೋದಕ್ಕೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಆಫೀಸ್ ಗ್ಯಾಂಗ್ ಏನಿತ್ತು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು. ಬಟ್ ನನ್ನನ್ನು ಪರ್ಸ್ನಲ್ ಆಗಿ ತುಂಬಾ ಕೇರ್ ಮಾಡಿದ್ದು ಯಾರಪ್ಪ ಅಂತಂದರೆ ದಿವ್ಯಾ ಮತ್ತು ಮೇಘಲ. ಒನ್ ಆ್ಯಂಡ್ ಓನ್ಲಿ ಮೇಘಲ. ಸೊ ಮೇಘಲ ಅವರು ನಮಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತುಂಬಾ ರಿಕ್ವೆಸ್ಟ್ಗಳನ್ನ ಮಾಡಿದ್ದಾರೆ ಆಫೀಸಲ್ಲಿ, ತುಂಬಾ ಏನೇನೋ ಮಾಡಿದ್ದಾರೆ. ನಂಗೆ ಆಕ್ಚುಲಿ ಗೊತ್ತೇ ಇರಲಿಲ್ಲ ಇದೆಲ್ಲ ದಿವ್ಯ ಹೇಳಿರೋದು. ಅವಳಿಗೆ ಮೇಡಮ್ ಒಪ್ಕೊಳ್ಳಲ್ಲ ಯಾವುದೂ ಇಲ್ಲ. ಸೊ ಈ ಥರ ನಮ್ಮ ಭೇಟಿ ಆಗಿದ್ದು ಆಗಲಿ, ಮತ್ತು ನಾವು ಲೈಕ್ ನಾವು ಜಗಳದಿಂದ ಒಂದು ಫ್ರೆಂಡ್ಶಿಪ್ಗೆ ಅಲ್ಲಿ ಲೈಕ್ ಜಾನ್ವರಿ ಆದಮೇಲೆ ಸ್ವಲ್ಪ ಚೇಂಜಸ್ ಆಗೋದಾಗಲಿ ನಮ್ಮ ಬಿಹೇವಿಯರಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಬೇಸಿಕಲಿ ನಮ್ಮ ಪರಿಚಯ ಆಗಿದ್ದು 2018, 8 years ಕಂಪ್ಲೀಟ್ ಆಯಿತು. ನಮ್ಮ ಫ್ರೆಂಡ್ಶಿಪ್ ಇವಾಗ ರಿಲೇಷನ್ಶಿಪ್ಗೆ ಟರ್ನ್ ಆಗಿದೆ. ರಿಲೇಷನ್ಶಿಪ್ಪಿಂದ ಇವಾಗ ಮದುವೆಗೆ ಕಾಲಿಡ್ತಾ ಇದೀವಿ. ಸೊ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದೀವಿ ಈಗ. ಎಸ್. ಸೊ ರಿಲೇಷನ್ಶಿಪ್ ಏನೋ ಸ್ಟಾರ್ಟ್ ಆಯಿತು. ನಿಮಗೆಲ್ಲ ಡೌಟ್ ಇರುತ್ತೆ, ಸೊ ಇವ್ರದ್ದು ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ಯಾರು ಬಂದು ಪ್ರಪೋಸ್ ಮಾಡಿದ್ರು ಏನು ಅಂತಂದ್ಬಿಟ್ಟು. ಯಾರು? ನಾನಲ್ಲ, ನೀನು ಪ್ರಪೋಸ್ ಮಾಡಿದ್ದು. ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ತಾ ಇದ್ದಾಳೆ, ಇವಳೇ ಬಂದು ಪ್ರಪೋಸ್ ಮಾಡಿದ್ದು. ಹಿಂದೇನು ಆಗಲಿ ಮುಂದೇನು ಆಗಲಿ ಕಾಲ್ ಮಾಡಿಸ್ಬಿಟ್ಟು ಕೇಳಿಸ್ತೀನಿ ರಂಜನಾಗೆ ದಿವ್ಯಾಗೆ ಎಲ್ಲರಿಗೂ. ಸೊ ಫಸ್ಟ್ ಅಪ್ರೋಚ್ ಮಾಡಿದ್ದು ಮೋಹನ್ ಕುಮಾರ್. ಮೇಘಲ. ನಾನಲ್ಲ, ಮೋಹನ್. ಮೇಘಲ ಮೋಹನೇ ಮಾಡಿದ್ದು ಫಸ್ಟ್ ಅಪ್ರೋಚ್. ಇವ್ರು ಮನೆಯವ್ರು ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹಂಗೆ ಹೇಳ್ತಾ ಇದ್ದಾಳೆ. ಇಲ್ಲ ಅದು ಮೋಹನೇ ಮಾಡಿದ್ದು ಫಸ್ಟ್ ಅಪ್ರೋಚ್. ಓಕೆ, ವಾಟ್ ಎವರ್ ಗೈಸ್, ಗೆಸ್ ಮಾಡಿ, ನೀವು ಗೆಸ್ ಮಾಡಿ ಯಾರು ಯಾರಿಗೆ ಪ್ರಪೋಸ್ ಮಾಡಿರ್ತಾರೆ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾನು ರಂಜನ ಮತ್ತು ದಿವ್ಯನ ಕೂರಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಅದು ಇನ್ನೂ ಒಳ್ಳೆ ಫನ್ ಇರುತ್ತೆ. ಏನೇನೆಲ್ಲನೋ ಲೈಕ್ ಹೇಳ್ತೀನಲ್ಲ, ಲೈಕ್ ಮೇಘಲ್ ನನಗೋಸ್ಕರ ಒಂದಷ್ಟು ಏನೇನೋ ಸ್ವಲ್ಪ ಕಿತಾಪತಿ ಎಲ್ಲನೂ ಮಾಡಿದಾಳೆ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ನಾನು ನಿಮಗೆ ಆ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ಗೆಸ್ ಮಾಡಿ ಯಾರು ಯಾರಿಗೆ ಪ್ರಪೋಸ್ ಮಾಡಿರ್ಬೋದು ಅಂತ ಅಂದ್ಬಿಟ್ಟು. ಏನಪ್ಪ ಸಂಗತಿ ಕೇಳಿ, ಒಂಚೂರು ಬುದ್ಧಿಯ ಹೇಳಿ, ಲೋಕಾನೆ ಮರ್ತವ್ರೆ ನೋಡಿ, ಯಾರಾನ ಮಾಡವ್ರ ಮೋಡಿ, ವಿನಯ ಗಿನಯ ಮಂಗಮಾಯ ಬಿದ್ದ ಮೇಲೆ ಪ್ರೀತಿಗೆ ಪಗಲು ಇರುಳು ಪರಿವೆ ಇಲ್ಲ, ಹಾಡು ಪ್ರೀತಿ ಜಾತಿಗೆ. You are my bonfire, baby. You are my desire, baby. You are my bonfire, baby. You are my desire, baby. ಸೊ ನಮ್ಮ ರಿಲೇಷನ್ಶಿಪ್ ಏನೋ ಸ್ಟಾರ್ಟ್ ಆಯಿತು, ಬಟ್ ತುಂಬ ನಮ್ಮಿಬ್ರಿಗೂ ತುಂಬ ಕ್ವೆಶ್ಚನ್ ಮಾರ್ಕ್ಸ್ ಇತ್ತು. ಲೈಕ್ ನಮ್ಮ ಕಮಿಟ್ಮೆಂಟ್ಸ್ ಇರ್ಬೋದು, ನಮಗೆ ಅಚೀವ್ ಮಾಡೋದು ಮತ್ತು ಕರಿಯರಲ್ಲಿ ಪ್ರೋಗ್ರೆಸ್ ಮಾಡೋದು ತುಂಬಾ ಇತ್ತು. ಆ್ಯಂಡ್ ಆ ಮಧ್ಯದಲ್ಲಿ ಈ ರಿಲೇಷನ್ಶಿಪ್ನ ಹೇಗೆ ಟೇಕ್ ಓವರ್ ಮಾಡೋದು ಅಂತ ಒಂದು ಕ್ವೆಶ್ಚನ್ ಇತ್ತು. ಆ್ಯಂಡ್ ಫ್ಯಾಮಿಲಿನ ಹೇಗೆ ಒಪ್ಪಿಸ್ಬೇಕು, ಫ್ಯಾಮಿಲಿ ಜೊತೆ ಅಂದರೆ ಎಕ್ಸೆಪ್ಟ್ ಮಾಡ್ತಾರಾ, ತುಂಬ ಕ್ವೆಶ್ಚನ್ಸ್ ಇತ್ತು. ಆ್ಯಂಡ್ ನಮಗೂ ಆ ಟೈಮಲ್ಲಿ ಭಯ ಅನ್ನೋದು ತುಂಬ ಇತ್ತು. ಬಿಕಾಸ್ ಐ ವಾಸ್ ವೆರಿ ಯಂಗ್ ಸ್ಪೆಷಲಿ, ಆ್ಯಂಡ್ ನನಗೆ ತುಂಬ ಐ ಆಮ್ ಆಂಬಿಷಿಯಸ್ ಗರ್ಲ್. ನನಗೆ ಇದು ಅಚೀವ್ ಮಾಡಬೇಕು, ಅದು ಅಚೀವ್ ಮಾಡಬೇಕಂತ ತುಂಬ ಇತ್ತು. ಆ್ಯಂಡ್ ಇದಕ್ಕೆ 8 years ಯಾಕೆ ಇಷ್ಟು ಟೈಮ್ ತೊಗೊಂಡ್ವಲ್ಲ, ಇದೆಲ್ಲ 1 by 1 ಅಚೀವ್ ಮಾಡೋಕ್ಕೆ ನಮಗೆ 8 years ಆಗೇ ಹೋಯಿತು. ಆ್ಯಂಡ್ ಟೈಮ್ ಎಷ್ಟು ಬೇಗ ಆಯಿತು ಅಂತಲೇ ನಮಗೆ ನಂಬಕ್ಕೆ ಆಗ್ತಾಯಿಲ್ಲ. ವೆನ್ ಐ ಸಿ ಫೋಟೋಸ್ ಆಗಲಿ, ಏನಾದರೂ ಒಂದು ರೆಫರೆನ್ಸ್ ಏನಾದರೂ ಸಿಕ್ಬಿಟ್ರೆ, ಟೈಮ್ ಇಷ್ಟು 8 years ತೊಗೊಂಡ್ವ ನಾವು ಈ ಹಂತಕ್ಕೆ ಬರೋಕ್ಕೆ ಅಂತ ಅನಿಸುತ್ತೆ. ಐ ಆಮ್ ಸಮ್ವನ್ ಲೈಕ್ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು. ಸೊ ನಿಮಗೆ ಗೊತ್ತಿರುತ್ತೆ, ನನ್ನ ವ್ಲಾಗ್ಸ್ಗಳೆಲ್ಲ ನೋಡಿರ್ತೀರ, ತುಂಬ ಬೈಕ್ ರೈಡ್ಸ್ ಹೋಗ್ತೀನಿ, ಟ್ರಾವೆಲ್ ಮಾಡ್ತಾ ಇರ್ತೀನಿ. ಬಟ್ ಇವಳು ತುಂಬಾ ರಿಸರ್ವ್ಡ್, ಜಾಸ್ತಿ ಸೋಷಲೈಸ್ ಮಾಡಲ್ಲ ಜಾಸ್ತಿ ಜನರ ಜೊತೆ. ತುಂಬ ಇಂಟ್ರೋವರ್ಟ್ ಪರ್ಸನ್, ತುಂಬ ಲಿಮಿಟೆಡ್ ಪೀಪಲ್ ಜೊತೆ ಮಾತಾಡೋದು ಇವಳು. ನಾವಿಬ್ರು ತುಂಬಾ ಆಪೋಸಿಟ್ ಅಂತಾನೆ ಹೇಳ್ಬೋದು. ನೀವು ಬಿಲೀವ್ ಮಾಡ್ತಿರೋ ಇರ್ಬೋದು, ನಾವು ಒನ್ಸ್ ಇನ್ ಅ ಮಂತ್ ಮಾತ್ರ ಮೀಟ್ ಆಗ್ತಿದ್ದು. ಆ್ಯಂಡ್ ಅದ್ರ ಮಧ್ಯದಲ್ಲಿ ಕೋವಿಡ್ ಬಂತು. ಆಲ್ಮೋಸ್ಟ್ 1 year ಅಂತ ನಾವು ಮೀಟೇ ಆಗಿಲ್ಲ. ಎಲ್ಲ ಕೋವಿಡ್ ಟೈಮಲ್ಲಿ ಎಲ್ಲ ಸ್ವಲ್ಪ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗಿ 1 year ಮೀಟ್ ಆಗಿಲ್ಲ. ಅದು ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು, ಅದು ಆ ವರ್ಷಕ್ಕೆ ಬರೀ ಹಾರ್ಡ್ಲಿ 2 times ಏನೋ ಮೀಟ್ ಆಗಿದ್ದೀವಿ. ಸೊ ಈಗೇನೆ ನಾವು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಜಗಳನೂ ಆಗಿದೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗಿದೆ. ಒಂಥರ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳ್ಬೋದು. ಸೊ ಈ 8 years ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ತುಂಬಾ ಕಮಿಟೆಡ್ ಆಗಿದ್ವಿ. ಯಾಕಂದರೆ ನನಗೆ ಆ್ಯಕ್ಚುಲಿ ಜಾಬ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ರೂ ನನಗೆ ಅದು ಆ್ಯಕ್ಚುಲಿ ಒಂಥರ ಚೇಂಜ್ ಓವರ್ ಥರ, ನನಗೊಂದು ಟರ್ನಿಂಗ್ ಪಾಯಿಂಟ್. ಬಿಕಾಸ್ ನಾನು ಪ್ರೀವಿಯಸ್ ಡೊಮೈನೆಲ್ಲನೂ ಬಿಟ್ಬಿಟ್ಟು ಅದಾದಮೇಲೆ ಒಂದು ಹೊಸ ಜಾಬ್ನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಹೊಸ ಡೊಮೈನಿಗೆ ಬಂದಿದ್ದು. ಸೊ ನನಗೂ ಕೆರಿಯರ್ ಫೋಕಸ್ಡ್ ಆಗಿದ್ದೆ ನಾನು. ಆ್ಯಂಡ್ ಇವ್ಳಿಗೆ ಅವಾಗ ತಾನೇ ಕೆರಿಯರ್ ಸ್ಟಾರ್ಟ್ ಆಗ್ತಿತ್ತು. ಸೊ ಕಾಲೇಜ್ ಮುಗಿದ ತಕ್ಷಣ ಫಸ್ಟ್ ಜಾಬ್. ಸೊ ಫಸ್ಟ್ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು. ಯಾಕಂದ್ರೆ ನಮಗೆ ಬರ್ತಿದ್ದ ಸ್ಯಾಲರಿ ತುಂಬ ಕಡಿಮೆ. ಆ್ಯಂಡ್ ಇವ್ರ ಫ್ಯಾಮಿಲಿ ತುಂಬ ಆರ್ಥೋಡಾಕ್ಸ್. ಆಬ್ವಿಯಸ್ಲಿ ಯಾವುದೇ ಮನೆಯಲ್ಲಾಗಲಿ ಒಂದು ಹುಡುಗಿನ ಕೇಳಬೇಕು ಅಂತಂತಂದರೆ ಡೆಫಿನೆಟ್ಲಿ ಅವ್ರು ಫಸ್ಟ್ ಕೇಳೋದೇ ನೀನು ಎಷ್ಟು ದುಡಿತಾ ಇದೆಯಪ್ಪ ಅಂತಲೇ ಕೇಳೋದು. ಸೊ ಹೆಂಗೆ ಸೆಟ್ಲ್ ಆಗಿದ್ದಾನೆ ಹುಡುಗ, ಪ್ರತಿಯೊಂದು ಕೇಳ್ತಾರೆ. ಲೈಕ್ ದೇರ್ ಇಸ್ ನಥಿಂಗ್ ರಾಂಗ್.
ಇವಾಗ ನಮ್ಮನೆ ಹುಡುಗಿನೂ ಯಾರು ಕೊಡಬೇಕು ಅಂತ ಅಂದ್ರೂ ನಾವು ಯೋಚನೆ ಮಾಡ್ತೀವಿ. ಸೊ ಅವ್ರ ಮನೆಯಲ್ಲೂ ಅದೇ ಥರ ಇರುತ್ತೆ ಅಂತ ಗೊತ್ತಿತ್ತು. ಯಾಕಂದರೆ ಇವ್ರು ಪ್ರತಿಯೊಂದು ನನ್ನ ಹತ್ರ ಹೇಳೋಳು, ನಮ್ಮ ಫ್ಯಾಮಿಲಿ ಹಿಂಗೆ ನಾವು ಈ ಥರ ಮಾಡಬೇಕು, ಹಿಂಗೆ ಅಚೀವ್ ಮಾಡಬೇಕು, ನಮ್ಮ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಹೌದು. ಬೈ ದ ಟೈಮ್ ನಾವು ಮನೆಗೆ ಕನ್ಫೆಸ್ ಮಾಡುವಾಗ ನಾವು ಒಂದು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ನಾವು ಒಂದು ಪೊಸಿಷನಲ್ಲಿ ಬರಬೇಕು, ಇಲ್ಲ ನಾವು ಚೆನ್ನಾಗಿ ದುಡಿತಾ ಇದ್ದೀವಿ, ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ. ಸೊ ಇಟ್ ಟುಕ್ ಟೈಮ್ ಫಾರ್ ಅಸ್ ಟು ಗ್ರೋ ಅಂತ ಹೇಳ್ಬೋದು. ಹಂಗೋ ಹಿಂಗೋ ರಿಲೇಷನ್ಶಿಪ್ ತುಂಬಾ ಸ್ಟ್ರಾಂಗ್ ಆಯಿತು. ಅದಾದಮೇಲೆ ಒಂದು ರೋಲರ್ ಕೋಸ್ಟರ್ ರೈಡ್ ಅಂತಲೇ ಹೇಳ್ಬೋದು. ತುಂಬ ಜಗಳ ಆಡಿದ್ದೀವಿ. ವಿ ಆರ್ ನಾಟ್ ಪರ್ಫೆಕ್ಟ್ ಕಪಲ್ಸ್, ವಿ ಆರ್ ಇಂಪರ್ಫೆಕ್ಟ್ ಕಪಲ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಚಾನಲ್ ಕೂಡ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ, ಇಂಪರ್ಫೆಕ್ಟ್ ಕಪಲ್ಸ್ ಅಂತ. ಬಿಕಾಸ್ ತುಂಬ ಫ್ಲಾಸ್ಗಳು ಇದ್ರೂ ಬಿಟ್ಕೊಡದೇ ಇರೋದಿದೆಯಲ್ಲ, ಲೈಕ್ ಒಬ್ರಿಗೊಬ್ರು ಎಷ್ಟೋ ಸಲ ಜಗಳ ಆಗಿದೆ, ಬ್ರೇಕಪ್ ಅವ್ರಿಗೂ ಹೋಗಿದೆ, ಎಷ್ಟೊಂದು ಸಲ ಮಾತಾಡ್ದಿರೇ ಲೈಕ್ ಮಂತ್ಸ್ ಆನ್ ಮಂತ್ಸ್ 3 ತಿಂಗಳು 4 ತಿಂಗಳು 5 ತಿಂಗಳು ಮಾತಾಡ್ದಿರ ಎಲ್ಲನೂ ಬಿಟ್ಬಿಟ್ಟಿದ್ದೀವಿ. ಬಟ್ ಅದಾದ್ಮೇಲೆ ಏನೋ ಫೇಡೆ ನನಗೆ ಅವಳು ಬೇಕು ಅಂತ ಅನ್ಸುತ್ತೆ, ಅವಳಿಗೆ ನಾನು ಬೇಕು ಅಂತ ಅನ್ಸುತ್ತೆ. ಒಬ್ರಿಗೊಬ್ರು ಬಿಟ್ಕೊಡದೇ ಇರೋದಿದೆಯಲ್ಲ, ಐ ಥಿಂಕ್ ದಟ್ ಈಸ್ ವಾಟ್ ನೀಡೆಡ್ ಇನ್ ಅ ರಿಲೇಷನ್ಶಿಪ್. ಸೊ ಫೈನಲಿ ಇವಾಗ ಮದುವೆವರೆಗೂ ಬಂದಿದೆ. ಸೊ ನೆಕ್ಸ್ಟ್ ಇವಾಗ ಶಾಸ್ತ್ರಗಳೆಲ್ಲನೂ ಶುರು ಮಾಡ್ಕೊಳ್ತಾ ಇದ್ವಿ. ಮನೆಯಲ್ಲೆಲ್ಲರೂ ನಮ್ಮ ವೆಡ್ಡಿಂಗ್ ಪ್ರಿಪರೇಷನ್ಸ್ ಎಲ್ಲನೂ ನಡೀತಾ ಇದೆ, ತಯಾರಿ ನಡೀತಾ ಇದೆ. ಇನ್ನು ಶಾಪಿಂಗ್ ಬಾಕಿ ಇದೆ. ಗಂಡು ನೋಡೋ ಶಾಸ್ತ್ರ, ಹೆಣ್ಣು ನೋಡೋ ಶಾಸ್ತ್ರ ಅದೆಲ್ಲ ಇವಾಗ ಮುಂದೆ ಆಗುತ್ತೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಡೆಫಿನೆಟ್ಲಿ ಆ ವಿಡಿಯೋ ಎಲ್ಲ ಕನ್ನಡ ಬ್ಲಾಗರ್ ಸುಪ್ರಿಯಾ ಪ್ರಕಾಶ್ ಆ್ಯಂಡ್ ಲಚ್ಚೂಸ್ ಪ್ರಪಂಚ ಮತ್ತು ಮೋಹನ್ ಜಯಣ್ಣ ಚಾನೆಲಲ್ಲಿ ನೀವು 3 ಜನ ಚಾನೆಲಲ್ಲೂ ಈ ಮದುವೆ ಸೀರೀಸ್ ಏನಿರುತ್ತಲ್ಲ ಪ್ರತಿಯೊಂದೂ ನೀವು ನೋಡ್ಬೋದು. ಆ್ಯಂಡ್ ಇದೆಲ್ಲ ನಮಗೆ ಕ್ಯಾಪ್ಚರ್ ಮಾಡೋದು ಒಂದು ಸ್ಪೆಷಲ್ ಮೂಮೆಂಟ್ಸ್. ಬಿಕಾಸ್ ಆಫ್ಟರ್ ಫ್ಯೂ ಇಯರ್ಸ್ ವೆನ್ ವಿ ಸಿ ಎಲ್ಲ ಈ ವಿಡಿಯೋಸ್, ಈ ಥರ ಇದ್ವಿ, ನಾವು ಈ ಥರ ಮಾಡಿದ್ವಿ ಪ್ರತಿಯೊಂದು ರಿಚುವಲ್ಸ್ ಅಂತ. ಅದಕ್ಕೆ ನಮಗೆ ಇದು ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸ್ತು. ನಮಗೇನಂದರೆ ಇಲ್ಲಿಂದ ನಮ್ಮ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನಮ್ಮ ಲೈಫಲ್ಲಿ ಏನೇನು ಸಣ್ಣ ಪುಟ್ಟ ಹ್ಯಾಪಿನೆಸ್, ಆ ಮೂಮೆಂಟ್ಸ್ಗಳಿದೆಯಲ್ಲ ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡಬೇಕು ಅಂತಂದ್ಬಿಟ್ಟು ತುಂಬಾ ಇಷ್ಟ. ನನಗೆ ಪರ್ಸನಲಿ ವ್ಲಾಗರ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಬೇಕು. ಇದು ಲೈಕ್ ಫ್ಯೂಚರಲ್ಲಿ ಇದನ್ನೆಲ್ಲ ನೋಡಿದಾಗ ಆ ಎಕ್ಸ್ಪೀರಿಯೆನ್ಸ್ನ ರೀಕಾಲ್ ಮಾಡಿದಾಗ ಅದು ಸಿಗುತ್ತಲ್ಲ ಆ ಖುಷಿ, ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ನಮ್ಮ ವೆಡ್ಡಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಇನ್ನು ಹಾರ್ಡ್ಲಿ 1 ತಿಂಗಳಿದೆ ಅಷ್ಟೇ ನಮ್ಮ ವೆಡ್ಡಿಂಗಿಗೆ. ಸೊ ಆ ವ್ಲಾಗ್ಸ್ಗಳೆಲ್ಲ ನೋಡ್ತೀರಾ. ಈ 1 ತಿಂಗಳಲ್ಲಿ ತುಂಬ ರಿಚುವಲ್ಸ್ ನಡೆಯುತ್ತೆ. ಗಂಡು ನೋಡೋ ಶಾಸ್ತ್ರ, ಹೆಣ್ಣು ನೋಡೋ ಶಾಸ್ತ್ರ, ಮತ್ತು ಹೂ ಮುಡಿಸೋ ಶಾಸ್ತ್ರ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಮದುವೆ ಆಗಲಿ. ನಾವು ಆ್ಯಕ್ಚುಲಿ ತುಂಬ ಕಮ್ಮಿ ಟೈಮಲ್ಲಿ ಇದೆಲ್ಲ ಮಾಡ್ತಿರೋದು. ಹೌದು, ನಿಜ ಇದು. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ನಮಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ. ಆ್ಯಂಡ್ ಟೈಮ್ ಸ್ಕೆಡ್ಯೂಲ್ ನೋಡಬೇಕಲ್ಲ, ಯಾವ ಟೈಮಲ್ಲಿ ಯಾರು ಬ್ಯುಸಿ ಇದ್ದಾರೆ, ಯಾರು ಅವೈಲೇಬಲ್ ಇದ್ದಾರೆ. ಸೊ ಅದಕ್ಕಾಗಿ ಈ 1 ಮಂತೆ ನಮಗೆ ಸಿಕ್ಕಿರೋದು. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾರ್ಯಾರು ತುಂಬ ವೆಯ್ಟ್ ಮಾಡ್ತಿದ್ರೆ ಈ ವಿಷಯನ ತಿಳ್ಕೊಳ್ಳೋದಕ್ಕೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಜನ ಸ್ವಲ್ಪ ಬೇಜಾರು ಕೂಡ ಆಗಿದ್ದೀರಾ, ನಾವು ಬೇಗ ರಿವೀಲ್ ಮಾಡಿಲ್ಲ ಅಂತಬಿಟ್ಟು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮಗೆ ಆ್ಯಕ್ಚುಲಿ ನಮ್ಮ ಏನು ಸ್ವಂತ ಫ್ಯಾಮಿಲಿ ಇದೆ ಅದನ್ನು ಬಿಟ್ಟರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೇ ಒಂದು ಸೆಕೆಂಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಯಾಕಂದರೆ ನಾವೇನೇ ಮಾಡಿದ್ರು ಅದಕ್ಕೊಂದು ಎಂಕರೇಜ್ಮೆಂಟ್ ತೋರಿಸ್ತೀರಾ, ತುಂಬ ಸಪೋರ್ಟ್ ಮಾಡ್ತೀರಾ, ಕಮೆಂಟ್ಸ್ಗಳು ಮಾಡ್ತೀರಾ. ಆ್ಯಕ್ಚುಲಿ ನಮ್ಗೆ ಗೊತ್ತಿರೋಕ್ಕಿಂತ ನೀವುಗಳೇ ಜಾಸ್ತಿ ನಮಗೆ ಸಪೋರ್ಟ್ ಮಾಡೋದು. ಆ ಕಮೆಂಟ್ಸ್ ಎಲ್ಲನೂ ಒಂದೊಂದು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ನಂದುಗೆ ಆದಂಥ ಒಂದು ಸ್ಪೆಷಲ್ ಸೆಟ್ ಆಫ್ ಆಡಿಯನ್ಸ್ ಇದ್ದೀರಾ, ಅವ್ರ ಅಕ್ಕ ಕಡೆಯಿಂದ ಆಗಿರ್ಬೋದು, ಸೊ ಅವ್ರ ವ್ಲಾಗ್ಸ್ನ ನೋಡೋರಾಗಿರ್ಬೋದು. ಸೊ ಪ್ರತಿಯೊಬ್ಬರೂ ಏನಂತಾರೆ, ನಾವು ರಿಕ್ವೆಸ್ಟ್ ಮಾಡೋದು ಎಲ್ಲ ವ್ಲಾಗ್ಸ್ಗಳನ್ನೂ ನೋಡಿ ಸಪೋರ್ಟ್ ಮಾಡಿ. ನಾವೇನೋ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನೋ ತಪ್ಪು ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಅವರೇ ಮಾಡಿದ್ರು ಅಂತ ಹೊಟ್ಟೆಗೆ ಹಾಕೊಂಬಿಡಿ, ಕ್ಷಮಿಸ್ಬಿಡಿ. ಬಟ್ ಆದಷ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ನೀವೇ ನೋಡ್ತಿರಲ್ಲ, ಸೊ ತುಂಬ ಮಜಾ ಆಗಿರುತ್ತೆ. ತುಂಬ ಲೈಕ್ ಈ ಕಮಿಂಗ್ ಬ್ಲಾಗ್ಸಲ್ಲಿ ಏನಂದರೆ ಒಂದು ಹುಡುಗಿ ಮನಸ್ಸಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಗಂಡು ನೋಡುವಾಗ, ಆ್ಯಂಡ್ ಯಾವ ಥರ ರೆಡಿ ಆಗ್ತಾರೆ, ಆ್ಯಂಡ್ ಹುಡುಗ ಮನೇಲಿ ಏನೇನು ಪ್ರಿಪ್ರೇಷನ್ಸ್ ಆಗಿರುತ್ತೆ. ಸೊ ಎಲ್ಲನೂ ಕವರ್ ಮಾಡೋದು ಟ್ರೈ ಮಾಡ್ತೀವಿ ನಾವು. ಆ್ಯಂಡ್ ಕೆಲವೊಂದು ಈವೆಂಟ್ ವ್ಲಾಗ್ಸ್ಗಳೆಲ್ಲೂ ನನ್ನ ಚಾನಲ್ ಬರುತ್ತೆ, ಕೆಲವೊಂದು ವ್ಲಾಗ್ಸು ನಮ್ಮ ಸುಪ್ರಿಯಾ ಚಾನಲ್ ಬರುತ್ತೆ, ಹಾಗೆ ಕೆಲವೊಂದು ವ್ಲಾಗ್ಸ್ ಲಚ್ಚೂಸ್ ಚಾನಲ್ ಬರುತ್ತೆ, ಲಚ್ಚೂಸ್ ಪ್ರಪಂಚನಲ್ಲಿ. ಸೊ 3 ಜನ ಚಾನಲ್ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರಸಾನಿ ನೀನೇನೆ ನನ್ನ ಮನಸ್ಸೀಗ ನಿಂದನೆ. ನೋಡಿದ್ರಲ್ಲ ನಮ್ಮ ರಿವೀಲಿಂಗ್ ವಿಡಿಯೋ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಹೋಪ್ಫುಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ರಿವೀಲಿಂಗ್ ವಿಡಿಯೋಗೆ ಹೆಲ್ಪ್ ಮಾಡಿದ್ದು. ಬಿಹೈಂಡ್ ದ ಕ್ಯಾಮ್ರಾ ನಮ್ಮ ಹರ್ಷ, ಲಿಖಿತ್,
ಹಾಗೆ ಪ್ರಕಾಶ್, ಹಾಗೆ ನಮ್ಮ ವಿನಯ್ ಗೋಬಿ ಮಂಚೂರಿ ಆರ್ಡರ್ ಬಂದಿದೆ, ಅದನ್ನು ತಗೊಂಬರಕ್ಕೆ ಹೋಗಿದ್ದಾರೆ. ಒಂದು ಬರಲಿ. ಸೊ 4 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಹುಡುಗರೆಲ್ಲ ನಿಂತ್ಕೊಂಡು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್. ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ನಾವು ಮಾಡಬೇಕು. ಬಟ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದ್ರಲ್ಲಾಗಲಿ ಒಂದು ಮೂಮೆಂಟು ಕ್ಯಾಪ್ಚರ್ ಮಾಡೋದ್ರಲ್ಲಾಗಲಿ ಆ ಎಫರ್ಟ್ ಇರುತ್ತಲ್ಲ ತುಂಬ ಇರುತ್ತೆ. ಸೊ ಬಿಗ್ ಥ್ಯಾಂಕ್ ಯು ಪೂರ್ತಿ ಎಲ್ರಿಗೂ ಹರ್ಷಾಗಿ ಆ್ಯಂಡ್ ಎಲ್ಲರೂ ಯಾರೇ ನಮಗೆ ಶೂಟ್ ಮಾಡಿದ್ರಲ್ಲ, ಪ್ರಕಾಶ್ ಅವ್ರಿಗೆ, ಲಿಖಿತ್ ಅವ್ರಿಗೆ, ವಿನಯ್ ಅವ್ರಿಗೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಹರ್ಷ ಇದನ್ನೆಲ್ಲ ಅರೇಂಜ್ ಮಾಡಿದ್ದಕ್ಕೆ. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಮ್ಮ ಹರ್ಷನೇ ಮಾಡ್ತಿದ್ದು, ಹರ್ಷ ಮತ್ತು ನಮ್ಮ ಸಿದ್ಧಾರ್ಥ್ ಮಾಡ್ತಿದ್ದು. ಸೊ ನೆಕ್ಸ್ಟ್ ಅದೆಲ್ಲ ನಿಮಗೆ ಒಂದು ಲೈನ್ ಅಪ್ ಬರುತ್ತೆ, ಒಂದು ಸೀರೀಸ್, ನಮ್ಮದು ವೆಡ್ಡಿಂಗ್ ಎಲ್ಲ ಸೀರೀಸ್ ಎಲ್ಲ ಬರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲೇ ಇರಿ, ಹೇಗಿರಿ, ಬಿಂದಾಸ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಿಡಿ ಇವ್ರಿಗೆ. ನನ್ನ ದೊರಸಾನಿ ನೀನೇನೆ, ನನ್ನ ಮನಸ್ಸೀಗ ನಿಂದನೆ.